ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಸಂಡೇ ಮಾರ್ನಿಂಗೇ ಹೊರಟ್ವಿ. ನಮ್ಮ ಹಸ್ಬೆಂಡು ರೈಲ್ವೆ ಸ್ಟೇಷನಿಗೆ ಬಿಡೋದಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟ್ರೈನಿಗೆ ಹೋಗಬೇಕು. ನಮ್ಮನ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಬಿಟ್ಟು ಅವರು ರಿಟರ್ನ್ ಮನೆಗೆ ಹೋಗ್ತಾರೆ. ನಾವಿಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಅದಾದ ನಂತರ ಫುಲ್ಲು ಟ್ರಾಫಿಕ್ ಇತ್ತು ಫ್ರೆಂಡ್ಸ್, ಹಂಗಾಗಿ ಲೇಟ್ ಆಗಿಬಿಡ್ತೈತೆ ಅಂದ್ಕೊಂಡು ಹೋದ್ವಿ. ಬಟ್ ಲೇಟೇನು ಆಗಲಿಲ್ಲ, ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಟ್ರೈನು ಕೂಡ ಸಿಕ್ತು. ನಾವು ರಿಸರ್ವ್ ಮಾಡಿದ್ವಲ್ಲ ಆ ಬೋಗಿಲಿಗ ಕೂತಿದ್ದೀವಿ. ನಾನು ನನ್ನ ಮಗ ಇಬ್ಬರೇ ಹೋಗ್ತಿರೋದ್ರಿಂದ ನನ್ನ ಮಗ ಇಲ್ಲಿ ಅಮ್ಮ ವ್ಲಾಗ್ ಮಾಡ್ತೀಯ ಅಮ್ಮ ಇವತ್ತಿಂದು ಊರಿಗೆ ಹೋಗ್ತಿರೋದಿಲ್ಲ ಅಂತ ಕೇಳ್ತಾ ಇದ್ದ. ಹಾಗಾಗಿ ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಾವಿಲ್ಲಿಂದ ಇವಾಗ ಹೋಗಿ ದಾವಣಗೆರೆಗೆ ಹೋಗ್ತೀವಿ. ದಾವಣಗೆರೆಯಲ್ಲಿ ನಮ್ಮ ಅಪ್ಪಾಜಿ ಬರುತ್ತೆ. ನಮ್ಮ ಅಪ್ಪಾಜಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇಲ್ಲಿಂದ ಊರಿಗೆ. ಹಾಗೆ ಅವ್ರಿಗೂ ಫಂಕ್ಷನ್ ಇತ್ತು ಒಂದು ನಮ್ಮೂರದು, ಹಾಗಾಗಿ ನಮ್ಮ ಅಪ್ಪಾಜಿನೂ ಸಹ ಬಂದಿತ್ತು. ನಾವಿಲ್ಲಿ ರೈಲ್ವೆ ಸ್ಟೇಷನಿಂದ ಈಗ ಆಟೋದಲ್ಲಿ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಚೌಟ್ರಿಗೂ ಸಹ ನೋಡಿ ಬಂದ್ವಿ. ಇವಾಗ ಬಂದ್ಬಿಟ್ಟು ಇದು ಎಂಟ್ರೆನ್ಸ್ ಆಗಿರುತ್ತೆ. ನಾವಿಲ್ಲಿ ಫಂಕ್ಷನ್ ಇತ್ತಲ್ವ ಅದನ್ನು ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ನಮ್ಮೂರಿಗೇ ಹೋಗ್ತಾ ಇದ್ದೀವಿ. ನೋಡಿ, ಇದು ಫಂಕ್ಷನ್ ಹಾಲ್ ಆಗಿತ್ತು. ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಈ ಈವೆಂಟ್ಸ್ನು ಸಹ ಅಟೆಂಡ್ ಮಾಡಿ ನೆಕ್ಸ್ಟು ನಾವು ಬಸ್ಸಿಗೆ ಬಂದ್ವಿ. ಬಸ್ಸಲ್ಲಿ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಸಂತೆಬೆನ್ನೂರಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಬಂದಿತ್ತು. ಹಾಗೆ ಅಲ್ಲಿಂದ ನಮ್ಮಿಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೆ. ನಾವಿವಾಗ ಮನೆಗೆ ಬಂದ್ವಿ. ನನ್ನ ತಂಗಿ ಮಗನ ರಿಯಾಕ್ಷನ್ ನೋಡಿ ಹೇಗಿದೆ. ಏನು ನಾವೇನು ತಂದಿಲ್ಲ ಹಾಗೆ ಬಜ್ಜಿ. ಹಾಂ, ಏನು ಮಾಡ್ತಿದ್ದೆ? ಹಾಂ, ಏನು ಮಾಡ್ತಿದ್ದೆ? ಚಿತ್ತು ಕುರಿ ಇಲ್ಲಿ, ಕುರಿ ಕುರಿ ಎಲ್ಲ ಅವು ನಮ್ಮವು, ನಿಮ್ಮವು ಎಲ್ಲಿ? ಮತ್ತು ನೀವು ಅಲ್ಲಿಗೆ ಹಬ್ಬಕ್ಕೆ ಬರ್ರಿ ಅಂತೇಳಿ ಇಲ್ಲಿ ಬಂದಿದ್ದೀವಿ ನಮ್ಮ ಮನೆಗೆ. ಸುಟ್ಕೊಂಡಿ ಪಪ್ಪ, ಸೈಲೆನ್ಸರ್ ಸುಡ್ತೈತಿ. ಹಪ್ಪ ತಗೊಂಬರ್ತೈತಿ ಬಾಯ್ ಕಡಿಕೆ. ಫಸ್ಟ್ ಹೇಳಪ್ಪಜಿ ನಾಗಪ್ಪಗೆ ಇವತ್ತು ಆಗಲ್ಲ ಏನ್ ಮಾಡ್ಕೊಂತ ಕುಂತ ಕೇಳಲ್ಲಿ. ಮಗ ಸಾಕು ಬ್ಯಾಗ್ ಹಾಕ್ತಾರ. ನೀನೇ ಹೇಳ್ದಲ್ಲ ಇಲ್ಲೇ ಅದು ಬೇಜಾನ್ ಬಟ್ ಹುಡ್ಕೊಳಂಪ ಅಂತ. ಬ್ಯಾಗ್ ಏನು ಪಾಪಿದ್ದು ನಾನು ತರಲಿಲ್ಲ, ನೀನು ಬೇಡ ಅಂದಿದ್ಕೆ. ನಮ್ಮ ಬಟ್ಟೆ ನಿಮ್ಮ ಬಟ್ಟೆನೂ ತಂದಿಲ್ಲ, ಆ ಬಟ್ಟೆ ಬಾ. ಕುರಿ ಎಂತ ತಂದಿರ ಪಾಪ? ಕೊಂಬಿದವ ಮತ್ತೆ ಕೊಂಬಿಲ್ದವಾದ್ರೆ ಚೆನ್ನಾಗಿರಲ್ಲ ಅನ್ಸತ್ ಕುರಿ. ರಾತ್ರಿಯಿಂದ 3 ರೂಪಾಯಿ ಇಡ್ಕೊಂಡ ರಾತ್ರಿಯಿಂದನೂ 3 ರೂಪಾಯಿ. ದೊಡ್ಡಪ್ಪಾಜಿ 3 ಕುರೆ, ದೊಡ್ಡಪ್ಪಾಜಿ 3 ರೂಪಾಯಿ ತಂದಿದ್ದೀವಿ. ಮೂರಿಗೆ ಕಟಕಿರೋದವರು ಮೂರು ನಮಗೆ
ಅದು ನನಗೆ ಹೇಳ್ತೀಯಾ ಹೇಳಪ್ಪ ಏನಂತ ಹೇಳ್ತೀಯೋ ಏನಂತ ಹೇಳ್ತೀಯ ಹ್ಞೂ ಅಂತ ಹೇಳ್ತೀಯ ಏನಂತ ಹೇಳ್ತೀಯ ಅಂತ ಹೇಳ್ತಾರಲ್ಲ ಅಣ್ಣ ಏನಂತ ಹೇಳ್ತೀಯ ಕರಿಯಪ್ಪ ಕರಿಯಪ್ಪ ನಾಗಪ್ಪರಿಗೆ ದುಡ್ಡೇನು ಬೇಡವಾ? ಕಾಸು ಬೇಡ, ಹಂಗಾದ್ರೆ ಬೇಡಪ್ಪ. ನಮಗೆ ಫ್ರೀಯಾಗಿ ಕೊಡಿಸೋದಾದ್ರೆ ಬೇಕು. ಸರಿ, ಹಂಗಾದ್ರೆ ಅಪ್ಪಾಜಿ ನಡಿ ಇಟ್ಕೊಂಬರೋಣ. ನಡಿ ಅಪ್ಪಾಜಿ ಹೋಗೋಣ. ಬ್ರೆಡ್ ತಂದಿಲ್ಲ ನಾನು, ಚಕ್ಲಿ ದಿಲ್ ಪಸಂದ್ ತಂದಿರೋದು. ಹಾಗೆಯೇ ಫ್ರೆಂಡ್ಸ್, ನಾನು ಬರೋ ಅಷ್ಟರಲ್ಲಿ ಅಮ್ಮನೂ ಕೂಡ ಕರ್ಗಡೆ ಬೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿದರು. ನನ್ನ ತಂಗಿನೂ ಸಹ ಬಂದಿದ್ಲು. ನಾವೆಲ್ಲರೂ ಸೇರಿಬಿಟ್ಟು ಈಗ ಊಟ ಮಾಡ್ತಾ ಇದ್ದೀವಿ. ಮಕ್ಕಳದೆಲ್ಲ ಊಟ ಆಯಿತು, ಇವಾಗ ನಾವು ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.